ನೀವೇನಾದ್ರೂ ಔಷಧಿ ಅಂಗಡಿಗೆ ಹೋಗಿ ನೀವೇ ಆಂಟಿಬಯೋಟಿಕ್ ಖರೀದಿ ಮಾಡ್ತಿದ್ದೀರಾ? ನೀವೇನಾದ್ರೂ ಮೆಡಿಕಲ್ ಪ್ರೊಫೆಷನಲ್ ಡಾಕ್ಟರ್ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡಬೇಡಿ. ಏನಾಗಿದೆ ನಮ್ಮ ದೇಶದಲ್ಲಿ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ. ಅಂದ್ರೆ ಆಂಟಿಬಯೋಟಿಕ್ ಜಾಸ್ತಿಯಾಗಿ ಕೊಡೋದು, ಈ ಕೆಲವೊಂದ್ ಜನ ಅವರೇ ಹೋಗಿ ಆಂಟಿಬಯೋಟಿಕ್ ಔಷಧಿಗಳನ್ನ ಖರೀದಿ ಮಾಡೋದು, ಈ ರೀತಿ ಮಾಡೋದ್ರಿಂದ ಆ ಆಂಟಿಬಯೋಟಿಕ್ ತಗೊಂಡು ಅದು ನಮ್ಮ ದೇಹಕ್ಕೆ ಕೆಲಸನೇ ಮಾಡ್ತಲ್ಲ. ನಮ್ಮ ಇಂಡಿಯನ್ ರಿಪೋರ್ಟ್ ICMR ರಿಪೋರ್ಟ್ ಪ್ರಕಾರ 93% ಇದು ರೆಸಿಸ್ಟೆನ್ಸ್ ಆಗಿದೆ. ಅಂದ್ರೆ ನಾವೇನಾದ್ರೂ 100 ಜನಕ್ಕೆ ಈ ಆಂಟಿಬಯೋಟಿಕ್ ಕೊಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ 83 ಜನಕ್ಕೆ ಅದು ಕೆಲಸನೇ ಮಾಡ್ತಾ ಇಲ್ಲ. ಹೀಗಾಗಿ ನೀವು ಆಂಟಿಬಯೋಟಿಕ್ ಕೊಡ್ತಾ ಇದ್ದೀರಾ ಅಂದ್ರೆ ಆಂಟಿಬಯೋಟಿಕ್ ನೀಡಿದ್ರೆ ಅಷ್ಟೇ ಕೊಡಿ, ಮತ್ತೆ ನೀವೇ ಆ ಮಾತ್ರೆಗಳನ್ನ ಹೋಗಿ ಖರೀದಿ ಮಾಡಿ ತಗೋಬೇಡಿ. ಸ್ಪೆಷಲಿ ಅಜಿಥ್ರೊಮೈಸಿನ್, ಡಾಕ್ಸಿಸೈಕ್ಲಿನ್ ಇಂತ ಮಾತ್ರೆಗಳನ್ನ ನೀವೇ ಹೋಗಿ ತಗೋತೀರಾ, ಇದು ತುಂಬಾ ತಪ್ಪು. ಈ ತಗೊಳ್ಳೋದ್ರಿಂದ ದೇಹದಲ್ಲಿ ಅತಿಯಾದ ಅಡ್ಡ ಪರಿಣಾಮಗಳು ಬೀರುತ್ತೆ. ಏನಾದ್ರೂ ಡಾಕ್ಟರ್ಸ್ ಅದೀರಾ, ಮೆಡಿಕಲ್ ಪ್ರೊಫೆಷನಲ್, ಯಾವ ರೀತಿ ಆಂಟಿಬಯೋಟಿಕ್ ಕೊಡ್ಬೇಕು, ಆಂಟಿಬಯೋಟಿಕ್ ಪಾಲಿಸಿ ಬೇಕಾ? ಹಾಗಾದ್ರೆ ಆಂಟಿಬಯೋಟಿಕ್ ಅಂತ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು ಲಿಂಕ್. ಆರೋಗ್ಯದ ಟಿಪ್ಸ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.